ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾವಿ ಲೇ ಸಾವಿ, ಯಾವಾಗ್ಲೇ ನೀನು ಸಾವು? ಏನಂದ್ರಿ? ಏನಂದೆ ಕಣೆ? ಸಾವು ಅಂದೆ. ನನ್ನ ಹೆಸರೇನು? ಯಾಕೆ ನಿನ್ನ ಹೆಸರೇ ಮರ್ತ್ಬಿಟ್ಟೆನಾ? ಸಾವು, ಸಾವಿತ್ರಿ, ಮೈ ಡಿಯರ್ ಸಾವು ಅಂತ ಕರೀದೆ ಕಣೆ. ಗಂಡ ಪ್ರೀತಿಯಿಂದ ಕರೆದ್ರೆ ಅದಕ್ಕೆ ನೀನು ಈ ಥರ ಆಡಬಾರ್ದು ಕಣೆ ಸುಂದ್ರಿ. ರೀ, ನನ್ನ ಹೆಸರು ನಟಕರಿ. ನನ್ನ ಹೆಸರು ಏನು ಗೊತ್ತೇನ? ಸಾವಿತ್ರಿ. ನಮ್ಮಪ್ಪ ಅವ್ವ ಅವಾಗ ಖರ್ಚು ಮಾಡಿ ಇಷ್ಟೆಲ್ಲ ಇಟ್ಟ ಹೆಸರು ಸಾವಿತ್ರಿ ಅಂತ. ಅದನ್ನ ಬಿಟ್ಟು ನೀವು ಕೆಟ್ಟದಾಗಿ ಸಾವು ಸಾವು ಅಂತ ಕರೆದು ಅದಕ್ಕೆ ಅವಮಾನ ಮಾಡ್ಕೋಬೇಡ್ರಿ. ಸಾವಿತ್ರಿ ಅಂದ್ರೆ ಏನಂತ ಗೊತ್ತಿತ್ತ ನಿನಗೆ? ರೆಸ್ಪೆಕ್ಟ್ ಸಿಗೋಲ್ತಲ್ಲಪ್ಪ. ಗೊತ್ತಿದೆ ಕಣೆ. ಏನ್ ನಿಮ್ ತಲೆ? ಓ ಹೌದಾ, ನನ್ನ ತಲೆಯಲ್ಲಿ ನಿನ್ನ ಹೆಸರು ಅಂದ್ರೆ ರೀ, ನಿಮ್ಗೆಲ್ಲ ಕಾಮಿಡಿ ಆಗಿತ್ತನ? ಸಾವಿತ್ರಿ ಅಂದ್ರೆ ಯಾರು? ಆ ಯಮನಿಂದ ತನ್ನ ಗಂಡನನ್ನು ರಕ್ಷಿಸಿಕೊಂಡು ಬಂದಂತ ಸತಿ ಸಾವಿತ್ರಿ ಅವಳು. ಅವಳ ಹೆಸರನ್ನ ಕೆಟ್ಟದಾಗ ಕರೀತಾರ ನಿಮ್ಮನ್ನ. ನಿಮ್ಮನ್ನ ಯಾಕ್ಲೆ ನನಗೆ ಹೊಡೆದಿ? ಇನ್ನೇನ್ರಿ, ಎಷ್ಟು ಹೇಳ್ಬೇಕು? ನನ್ನ ಹೆಸರು ಸಾವಿತ್ರಿ 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 ಅಂತ ಕರೀರಿ, ಬೇರೆ ಹೆಸರು ಕರಿ. ಅದನ್ನ ಬಿಟ್ಬಿಟ್ಟು ಸಾವು ಸಾವು ಅಂತೀರಲ್ಲ, ಅಂತ ಸತಿ ಶಿವಮಣಿ ಹೆಸರಿಗೆ ಇಂಥ ಹೆಸರು ಕಳಂಕವಾಗ್ತಿರ್ತೀರನ? ಇನ್ನೊಮ್ಮೆ ಏನಾರ ಕರೆದ್ರಲ್ಲ ಕರೆದ್ರಂತ ಅಲ್ಲೇ ಅಲ್ಲೇ ನಿಮ್ಮನ್ನ ತುಳಿದಾಕ್ಬಿಡ್ತೀನಿ. ದೊಡ್ಡ ದಿಮಾಕ್ ಮಾಡ್ಬಿಡ. ನಾನು ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ಹಿಂಗ ಮಾಡ್ಲಿ ಚಲಿ ಮೇಲೆ ಮೆಣಸಿನ ಹಿಂಡಿ ಹರಿದು ನಾಕಿರ ಕೂದಲು ಕಿತ್ ಕೈ ಹಾಕೊಡ್ತೀನಿ. ಸಾವು ನಿನ್ನೆ ಹಂಗ ಕಾಮಿಡಿ ಮಾಡಿದೆ. ಏನಂದ್ರೆ ಮತ್ತೆ ಸಾವು ಅಂತೀಯ? ಸಾವು ಗೀವು ಅಂತಂದ್ರ ಆ ಸತಿ ಸಾವಿತ್ರಿ ಯಮನ ಕೈಯಿಂದ ತನ್ನ ಗಂಡ ರಕ್ಷಿಸಕ್ ಬಂದ್ ನೋಡ, ಹಂಗ ನಾನಲ್ಲ, ಆ ಯಮನ ಕೈಗೆ ನಿಮ್ಮನ್ನ ಕೊಟ್ಟು ಬರ್ತೀನಿ. ಹುಷಾರ್. ನಾಷ್ಟ ನಿಮ್ಮ ಮಾವನ ತಲೆ ಮೇಲೆ ಬಡಿ. ಅದು ಸೊಸೆಯ ಏನ್ ನಾಷ್ಟ ಮಾಡಿದಿ? ಅಲ್ರಿ ಮಾವರ, ಅತ್ತಿಗೇನಾತು? ಏನ್ರ ದೆವ್ವ ಹಿಡಿಬಿಡತನ ಮತ್ತ? ದೆವ್ವ ಅಲ್ವಾ, ಹುಚ್ಚನಾಯಿ ಕಡ್ದೈತಿ ನಿಮ್ಮ ಅತ್ತಿಗೆ. ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ನನಗನ ಯಮನ್ ಕಡೆ ಕಳಿಸ್ತೇನೆ ಅಂದ್ಲಲ್ಲ, ಇವಾಗ ಮಾಡ್ತೀನಿ ತಡಿ. ಅಯ್ಯೋ ಮಾವರ, ಏನ್ ಹೇಳ್ತೀರಿ? ಅತ್ತಿಗೆ ನಾಯಿ ಹುಚ್ಚನಾಯಿ ಕಡ್ದೈತ? ಅವನು ವಾಸಸಿಯ ಹುಚ್ಚನಾಯಿ ಕಡ್ದೈತಿ. ಇಂಜೆಕ್ಷನ್ ಮಾಡಿಸ್ಕೊಂಡ್ರ ಮಾಡಿಸ್ಕೊಲೇ ಇಲ್ಲ. ಏನು ಮಾಡಿ ಎಲ್ಲ ನನ್ನ ಕರ್ಮ. ಅದಕ್ಕೆ ನಾನು ಏನಾರಂದ್ರ ಅರ್ಕಂತ ಕಡಿಯಾಕ ಬರ್ತಾಳ. ಅಯ್ಯೋ ಸೊಸಿಯ, ನೀನು ಗೊತ್ತಿಲ್ಲನ? ಆಕಿಗೆ ಇವಾಗ ಹುಚ್ಚನಾಗಿ ಕಡ್ದು 1 ವರ್ಷ 3 ತಿಂಗಳಾಯ್ತು ನೋಡುವ. ಅದ ನಿನ್ನ ಮದುವೆ ವಸ್ತು ಒಳಗನ ಇನ್ನೂ ಮದುವೆ ಆಗಿದ್ದಿಲ್ಲ. ನೀನು ನೋಡಕ್ಕೆ ಬಂದಾಗ ಅನ್ಸುತ್ತೆ ಅಷ್ಟು ದಿನ ಆಗೈತಿ. ಅವಾಗ ಹೇಳಿದ್ನ್ಯಾ, ಬಾರ ಒಂಕುಳ ಸುತ್ತ 14 ಇಂಜೆಕ್ಷನ್ ಮಾಡಿಸ್ಕೊಂತಿ, ಬಾ ಅಂತ ಕರೆದ್ರೆ ಬರಲೇ ಇಲ್ಲ. ಅದೇನಾಗುತ್ತೆ ಬಿಡ್ರಿ, ಇದು ಹಿಂಗಾಗುತ್ತನ್ರಿ ಹಂಗಾಗುತ್ತನ್ರಿ. ನಾವೇನು ಹುಚ್ಚಿನಾಯಿ ಹಾಕ್ತೀನೇನ್ರಿ ಅಂದ್ಬಿಟ್ಲು. ಈಗ ನೋಡಿದ್ರೆ ಅದ್ರ ಪರಿಣಾಮ ಬೀರ್ತಾ ಇದೆ. ಔಕ್ ಅಂತ ಕಚ್ಚಲಿನಂತ ಕಾಯ್ತಾ ಇದ್ದಾಳೆ. ನಗುತ್ತೇನಮ್ಮ ಅಂದ್ರೆ ಈ ಸೀನಿಗೆ ಈ ಮುಖ ಸೂಟ್ ಆಗ್ತಾ ಇಲ್ಲ. ಸರಿ 1 ನಿಮಿಷ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀನಿ. ಇದೇವಾ ನಿಜವಾದ ಪರಿಸ್ಥಿತಿ ಇದೆ. ಆದ್ರೆ ಇದನ್ನ ಅವಳು ಯಾರ ಮುಂದೆ ಹೇಳಿಲ್ಲ. ಹೆಂಗಾರ ಮಾಡಿ ಆಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೊಕ್ಕ ತುಂಬ ಇಂಜೆಕ್ಷನ್ ಮಾಡಿಸಬೇಕು. ಅಯ್ಯೋ ಮಾವರ, ಹೊಕ್ಕು ತುಂಬಾನ 14 ಅಯ್ಯೋ ಎಷ್ಟೋ ಇದೆಯವ, ಅದನ್ನ ಮಾಡಿಸ್ಲೇಬೇಕು ಆಕಿಗೆ. ಅಲ್ರಿ ಮಾವರ, ಅವಾಗ ಮಾಡಿಸ್ಬಾರ್ದನ್ರಿ. ಇವಾಗ ಇಂಜೆಕ್ಷನ್ ರೇಟ್ ಜಾಸ್ತಿ ಆಗಿತ್ತು ಏನ? ಅಯ್ಯೋ
ಅವಾಗ ಇಂಜೆಕ್ಷನ್ ಮಾಡ್ತಿದ್ದೆ ಅಂದ್ರೆ ಇವಾಗಿಂದ ರೇಟಿಗೆ ಒಂದು ವರ್ಷದ ಹಿಂದಿಂದಾದ್ರೆ ಖರ್ಚು ಕಡಿಮೆ ಆಗ್ತಿದ್ದಿಲ್ಲನ್ರಿ, ಈಗ ಮತ್ತೆ ಜಾಸ್ತಿ ಆಗಲ್ಲನ್ರಿ. ಅದು ಬೇರೆ 14 ಇಂಜೆಕ್ಷನ್ಗೆ ರೇಟ್ ಎಷ್ಟಾಗುತ್ತಾ? ಅಯ್ಯೋ ಅಯ್ಯೋ ಅಯ್ಯೋ. ಅದು ಮಾವರ ನಮ್ದು BPL ಕಾರ್ಡ್ APL ಕಾರ್ಡ್ ರೀ. ಯಾಕವಾ ಅತ್ತೆಯರ್ನ ದವಾಖಾನ್ಯಾಗ ಅಡ್ಮಿಟ್ ಮಾಡಕ APL ಕಾರ್ಡ್ ಮಾತ್ರ ಜಾಸ್ತಿ ರೀ, BPL ಕಾರ್ಡ್ ಮಾತ್ರ ಕಡಿಮೆ ಆಗತ್ರಿ. ಅದು ಬೇರೆ ಹಾಸ್ಪಿಟ್ಲ್ ಅದ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಸೇರ್ಸನ್ರಿ ಅತ್ತೆಯರ್ನ. ಹೆಂಗಂತೀರಿ ಮಾವರ? ಇನ್ನು ಹೆಂಗೆ ಮಾಡಿದ್ವಾ ಸೊಸಿಯ? ಹೆಂಗಾರ ಮಾಡಿ ಸೇರಿಸಬೇಕು, ಇಲ್ಲ ಅಂದ್ರೆ ಮತ್ತು ರಾತ್ರಿನ ಮಕ್ಕೊಂಡಾಗ ಎಷ್ಟು ಸತಿ ನನ್ನ ನಾಯಿಯಾಗಿ ಕಚ್ಚಕ್ ಬಂದಾಳ ರಾತ್ರಿ ಗೊತ್ತನ. ಶಿಟ್ ಮಾಡ್ಕೊಂಡ್ರೆ ಅವಕ್ಕಂತಂದು ಕಾಲ ಕಚ್ಚಕ್ ಬರೋಕಿ, ಕೈಯ ಕಚ್ಚಕ್ ಬರೋಕಿ, ಹಂಗೆ ಮಾಡಿ ತಪ್ಪಿಸ್ಕೊಂಡು ತುಂಬ ಹಚ್ಕೊಂಡು ಮಲ್ಕೊಂಡೀನಿ. ಇನ್ನು ನೀವು ಬೇರೆ ಸೊಸಿಯಾಗಿ ಬಂದು ಕಚ್ಚಿ ಚಳ ಇವ ಮತ್ತೆ ಮತ್ತು ನಿನಗೆ ಅಕ್ಕಿ ಕಚ್ಚಿ ನೀನು ಹುಚ್ಚಿ ನಾಯಾಗಿ ನೀನು ಮನೆಯವರೆಲ್ಲ ಕಚ್ಚಿ ನಾವೆಲ್ಲ ಹುಚ್ಚಿ ನಾಯಿಗಳಾಗಬೇಕಾಗುತ್ತವಾ? ಅಯ್ಯೋ 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 ಮಾವರ, ಒಂದು ದಾರಿ ನೀವು ಮಾಡೋದು. ಅವಾಗ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರ ಖರ್ಚು ಆಗ್ತಿಲ್ಲ, ಈಗ ಸುಮ್ಮನೆ ಖರ್ಚು ನೋಡ್ರಿ. ಏನ್ರಿಪ್ಪ, ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು. ಹಿಂಗೆ ಮಾಡಿದ್ರೆ ಈ ಮನೆ ಉದ್ಧಾರ ಮಾಡೋದಾದ್ರೆ ಹೆಂಗ್ರಿ ಮಾವರ? ಬರೀ ಖರ್ಚು ಖರ್ಚು ಖರ್ಚು. ಏನು ಮಾಡಿ ನಾವು ನೋಡಿದ್ರೆ ರೇಷನ್ನೊಳಗೆ ಅದ್ರೊಳಗೆ ಇದ್ರೊಳಗೆ ಎಲ್ಲ ಖರ್ಚು ಕಡಿಮೆ ಮಾಡಿದ್ರೆ ಅವ್ರು ನೋಡಿದ್ರೆ ಹೋಗಿ ಇಂಜೆಕ್ಷನ್ ಮಾಡಿಸ್ಬೇಕಂತ ಅದು ಬೇರೆ ನಾಯಿ ಕಚ್ಕೊಂಡಾರ. ಅದಕ್ಕೆ ಅಂದ್ರೆ ಮಾವರ ನನಗೆ ಡೌಟ್ ಬಂತು. ಏನು ಅದೇ ರೀ ಮಾವರ, ನಾ ಮಾತಾಡಿದ್ರ ಶಿಟ್ಟಿ ಬರೋರು ಒಮ್ಮೆ. ಅವಾಗ ಅನ್ಕೋಬಾರಾಗಿತ್ತ ಇವ್ರು ಹುಚ್ಚನಾಗಿ ಕಡ್ದೈತಿ ಅಂತ. ಈಗ ಹೆಂಗ್ ಮಾಡೋದಂತೀರಿ ಮಾವರ? ಈಗ ಅತ್ತೆಯನ್ನ ಏನ್ ಮಾಡೋದು ಮರ? ಹಂಗ ಹುಚ್ಚನಾಗಿ ಕಡಿದ್ರೆ ಅವ್ರಿಗೆ ಬದ್ನೆಕಾಯಿ, ಆಲೂಗಡ್ಡೆ, ಆಮೇಲೆ ಇನ್ನು ಸ್ವಲ್ಪ ಯಾವ್ದಾರ ಕೊಡ್ಬಾರ್ದಂತಲ್ರಿ, ಅದ ಕುಂಬಳಕಾಯಿ, ಅದನ್ನು ತಿನ್ನಕ್ ಕೊಡ್ಬಾರ್ದಂತಲ್ರಿ ಮಾವರ? ಅವನು ನನ್ನ ಸೊಸೆಯ ಅವನ್ನೆಲ್ಲ ಅಕ್ಕಿಗೆ ಕೊಡಕ್ಕೋಗ್ಬೇಡ ಆಯ್ತಾ? ನಾನೀಗ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಯ್ಯೋ ನನಗೂ ಅವಕ್ಕಂತ ಕಚ್ಚಕ್ ಬಂದಿದ್ಲು, ಹಂಗೆ ಮಾಡಿ ಬಿಡಿಸ್ಕೊಂಡೆಲ್ಲ ಸ್ವಲ್ಪ ಸುಸ್ತಾಗೈತಿ. ಅದಕ್ಕೆ ರೆಸ್ಟ್ ಮಾಡಿದ್ರೆ ಕರೆಕ್ಟ್ ಆಗತ್ತೆ. ಹಾಂ ವೈನಿಯರ ಅಪ್ಪಾಜಿ, ಅಪ್ಪ ಯಾಕೆ ಕೊಡಕತ್ತೀಪ್ಪ? ಅದು ಮೈನಾವ್ರೆ ಏನಾಗ್ಬಾರ್ದು ಅದು ಆಗ್ಬಿಟ್ಟೈತ್ ನೋಡ್ರಿ. ಏನಾತ್ರಿ ವೈನಿಯರ? ನಿಮ್ಮ ಅವ್ವಗ ಹುಚ್ಚನಾಯಿ ಏನು ಹುಚ್ಚನಾಯ? ಅಪ್ಪ ಯಾವಾಗ? ಅದು 1 ವರ್ಷ ಆಯ್ತಪ್ಪ, ಅವಾಗ ಕಚ್ಚೈತಿ. ಮತ್ತೆ ಅವಾಗ ಟ್ರೀಟ್ಮೆಂಟ್ ಕೊಡಿಸ್ಬೇಕಿಲ್ಲ ಹೀಗೆ? ಅಯ್ಯೋ ಕೊಡ್ಸಕ್ ಹೋದ್ನೆ ಯಪ್ಪ, ಈಗಿನ ಬೇಡ 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 ಅಂತಂದ್ಲು. ಈಗ ನೋಡ್ರೆ ಹುಚ್ಚನಾಗಿದ್ದು ಹುಚ್ಚು ಜಾಸ್ತಿ ಆಗ್ಬಿಟ್ಟತಿ ನಿಮ್ಮ ಅವ್ರ ಮೈ ಮೇಲೆ. ಅದಕ್ಕೆ ಹುಚ್ಚನಾಯಿ ಥರ ಔಕ್ 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 ಅಂತ ಮಾಡ್ತಾ ಇದ್ದಾಳ. ಏನು ಮಾಡ್ದಪ್ಪ, ಹೋಗಿ ದವಾಖಾನೆಗೆ ಸೇರಿಸಿ ಬರ ನಾನು, ಹೊಂಕಳ ಸುತ್ತ 14 ಇಂಜೆಕ್ಷನ್ ಮಾಡಿಸಿ ಬಿಡ ನಾನು. ಏನು ಮಾಡಾಕ್ತೀರಿ? ಮೀಟಿಂಗ್ ಮಾಡಾಕ್ತೀರನ? ಹಾಂ ಸರಿ, ಅಲ್ಲಿ ನಾಷ್ಟ ಕೊಡಿ, ಟೈಮ್ ಆಯ್ತು. ಏನು ಮಾಡಿ ನಾಷ್ಟನ? ಹುಚ್ಚನಾಯಿ. ಏನು ಹುಚ್ಚನಾಯ? ಹೌದಪ್ಪ. ಅಪ್ಪ ಯಾಕೆ ಆಗ್ತಿ? ಓ ನೀನು ಹುಚ್ಚನಾಯಿ ಕಡಿತಾನಪ್ಪ? ಮಾವರ್ಗಲ್ಲ, ನಮ್ಮ ಹಣೆ ಬರಕೆತ್ತ ನಿಮ್ಮವ್ಗ ಹುಚ್ಚನಾಯಿ ಕಡ್ತಂತ. ಈಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಟ್ರೀಟ್ಮೆಂಟ್ ಏನು ಸುಮ್ಮನೆ ಬರ್ತಾ? ಅಷ್ಟು ಕಣ ಖರ್ಚಾಗಲ್ಲ. ಮೊದ್ಲ ನೀವು ಆಫೀಸರ್, ಪೊಲೀಸ್ ಆಫೀಸರ್ ಅಂತ ತೋರಿಸ್ರಿ. ಯೂನಿಫಾರ್ಮ್ ಹಾಕೊಂಡ್ ಬರ್ರಿಪ್ಪ, ದವಾಖಾನಿಗೆ ಹೋಗೋಣ. ಯೂನಿಫಾರ್ಮ್ ಹಾಕೊಂಡು ಬರ್ರಿ, ಆಮೇಲೆ ಐಡೆಂಟಿ ಕಾರ್ಡ್ ತೋರಿಸಿ ಗೋರ್ಮೆಂಟ್ ಹಾಸ್ಪಿಟ್ಲ್ನಾಗ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅತ್ತೆಗೆ. ಸರಿಯೇನಾ? ಏ ರಾಣಿ, ಯಾಕೆ ಇಷ್ಟು ಕಂಜುಸ್ತನ ಮಾಡಿ 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 ನಮ್ಮ ಜೀವ ಇಷ್ಟು ನಿನಗೆ ಏನು ಹೇಳಿದ್ರು ಅಷ್ಟ. ಹೌದು ಅವಾಗ ಇವಾಗ ಹುಚ್ಚನಾಯಿ ಕಡಿತು. ಹಾಂ ಅದು ಬೇರೆ ಹಂಗೆ ಮಾತಾಡ್ಕತ್ತಿದ್ದಿ. ಅದು ಬೇರೆ ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕಂದ್ರೆ ಏನು ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದಿಲ್ಲವಾ? ನನ್ನ ಜಾಬ್ಗೆ ನಾನು ಪ್ರೈವೇಟ್ನಲ್ಲೇ ತೋರಿಸ್ತೇನೆ. ನಿನ್ನಂಗೆಲ್ಲ ಮಾತಾಡ್ಕೋಬೇಡ, ಕಂಜುಸ್ತನ ಮಾಡೋದನ್ನ ಬಿಡಲೆ ಮೊದ್ಲ. ಹೌದು ಅವ್ವ ಇಲ್ಲೇ ಪಾಪ ಭಾಳ ಕಚ್ಚಿಬಿಟ್ಟೈತೆ. ಎಲ್ಲಿ ಕಚ್ಚಿತಂತ? ಹಾಳಾಕತ್ತದ ಅವ್ವ. ಅಯ್ಯೋರಿ, ಮೊದ್ಲ ಯಾವ ಹಾಸ್ಪಿಟಲ್ ಸೇರಿಸ್ಬೇಕು, ಇಂಜೆಕ್ಷನ್ ಎಲ್ಲಿ ಮಾಡಿಸೋದು ಏನಂತ ನೋಡ್ರಿ. ಅದು ಕಡಿಮೆ ಬೆಲೆಗೆ ಆಗಬೇಕು, ಫ್ರೀ ಆದ್ರೆ ಇನ್ನೂ ಒಳ್ಳೇದು. ಸರಿನಾ?
ಲೇ ಜಿಪ್ಣಿ ಅಲ್ಲಿ ನಮ್ಮ ಮೂಗ ಪಾಪ ಏನೋ ನಾಯಿ ಕಚ್ಚೈತಂತ ಏನಾತು ಏನೋ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ನಾನು ಅಂತ ಇಲ್ಲ ಹೀಗಿನ ಕಡಿಮೆ ರೇಟ್ನ್ಯಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕಂತ ಎಲ್ಲ ನನ್ನ ಕರ್ಮ ಯಾಕಾದ್ರೂ ನೀನು ಲವ್ ಮಾಡಿದ್ನಿಲ್ಲೇ ಆದ್ರೂ ಪ್ರೀತಿನೂ ಕಡಿಮೆ ಕೊಡ್ತೀನಿ ನನಗೆ ಮತ್ತಿನ್ನೇನು ಏನು ಪ್ರೀತಿ ಮಾಡಕ್ ಹೋದ್ರ ಅಯ್ಯೋ ಜಾಸ್ತಿ ಆಯ್ತು ಕಡಿಮೆ ಮಾಡ್ಕೊರಿ ಅಂತೀಯಾ ಕಂಜೂಸಿ ಪ್ರೀತಿ ಕೊಡೋ ಮುಂದೆ ಕಂಜೂಸ್ತನ ಮಾಡಿ ಪ್ರೀತಿ ಕೊಡ್ತೀನಿ ಅಂತ